ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜದಂಡ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ನೋಡಿ, ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಕಳೆದ ಬಾರಿ ದೇವಸ್ಥಾನ ತರ ಇತ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ರಾಮ ಇತ್ತು. ಕಂಪ್ಲೀಟ್ ಕಾಮಗಾರಿ ಮುಗ್ದಿರಲಿಲ್ಲ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ರಾಮ ದರ್ಬಾರ್ ನಡೀತು. ಯಾಕಂದ್ರೆ ಅಲ್ಲಿ ಆಳಿದಂತ ರಾಜ ಆತ ಪ್ರಭು ಶ್ರೀರಾಮಚಂದ್ರ ಅಂತ. ಕಳೆದ ವರ್ಷ ಅದ್ದೂರಿಯಾಗಿ ರಾಮ ಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆ ಸಮಾರಂಭಕ್ಕಿಂತ ಈ ಸಮಾರಂಭ ಬಹಳ ಸರಳವಾಗಿರುತ್ತಂತೆ. ತಿಂಗಳಾಂತಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ವವಾಗಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲಿ ಅಂತ್ಯವಾಗುತ್ತೆ. ದೇಗುಲದಲ್ಲಿ ಇನ್ನೂ 20,000 ಘನ ಅಡಿ ಕಲ್ಲು ಹಾಕಬೇಕಾಗಿದೆಯಂತೆ. ದೇಗುಲ ನಿರ್ಮಾಣ 6 ತಿಂಗಳಲ್ಲಿ ಕಂಪ್ಲೀಟ್ ಪೂರ್ಣವಾಗುತ್ತೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳನ್ನ ಇಡಬೇಕಾಗುತ್ತೆ. ಒಂದು 6 ಬೇರೆ ಬೇರೆ ಸಣ್ಣ ಸಣ್ಣ ಮಂದಿರಗಳಿದೆ. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 32, 2025 ಬರ್ತವೆ. ಮಾರ್ಚ್ 25, ಏಪ್ರಿಲ್ 15 ನಡುವೆ ಪ್ರತಿಮೆಗಳ ಪ್ರತಿಷ್ಠಾಪನೆ ಆಗುತ್ತೆ. ತುಳಸಿದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ. ಇದಾಗಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಮೇಲ್ಗಡೆ ಸಿಮೆಂಟ್ ಕಳಶ ಆಗಿದೆ, ಅದರ ಮೇಲೆ ಬಂಗಾರದ ಕಳಶ ಇಡ್ತಾರೆ. ಅಲ್ಲಿಗೆ ಶ್ರೀರಾಮ ಪಟ್ಟಾಭಿಷೇಕ ಆಗುತ್ತೆ. ಈ ಭಾರತ ದೇಶವನ್ನ ರಾಮ ಆಳಿದ್ದ ಅನ್ನುವಂಥ ಕುರುಹಿಗಾಗಿ. ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜದಂಡ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ನೋಡಿ, ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಕಳೆದ ಬಾರಿ ದೇವಸ್ಥಾನ ತರ ಇತ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ರಾಮ ಇತ್ತು. ಕಂಪ್ಲೀಟ್ ಕಾಮಗಾರಿ ಮುಗ್ದಿರಲಿಲ್ಲ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ರಾಮ ದರ್ಬಾರ್ ನಡೀತು. ಯಾಕಂದ್ರೆ ಅಲ್ಲಿ ಆಳಿದಂತ ರಾಜ ಆತ ಪ್ರಭು ಶ್ರೀರಾಮಚಂದ್ರ ಅಂತ. ಕಳೆದ ವರ್ಷ ಅದ್ದೂರಿಯಾಗಿ ರಾಮ ಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆ ಸಮಾರಂಭಕ್ಕಿಂತ ಈ ಸಮಾರಂಭ ಬಹಳ ಸರಳವಾಗಿರುತ್ತಂತೆ. ತಿಂಗಳಾಂತಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ವವಾಗಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲಿ ಅಂತ್ಯವಾಗುತ್ತೆ. ದೇಗುಲದಲ್ಲಿ ಇನ್ನೂ 20,000 ಘನ ಅಡಿ ಕಲ್ಲು ಹಾಕಬೇಕಾಗಿದೆಯಂತೆ. ದೇಗುಲ ನಿರ್ಮಾಣ 6 ತಿಂಗಳಲ್ಲಿ ಕಂಪ್ಲೀಟ್ ಪೂರ್ಣವಾಗುತ್ತೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳನ್ನ ಇಡಬೇಕಾಗುತ್ತೆ. ಒಂದು 6 ಬೇರೆ ಬೇರೆ ಸಣ್ಣ ಸಣ್ಣ ಮಂದಿರಗಳಿದೆ. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 32, 2025 ಬರ್ತವೆ. ಮಾರ್ಚ್ 25, ಏಪ್ರಿಲ್ 15 ನಡುವೆ ಪ್ರತಿಮೆಗಳ ಪ್ರತಿಷ್ಠಾಪನೆ ಆಗುತ್ತೆ. ತುಳಸಿದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ. ಇದಾಗಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಮೇಲ್ಗಡೆ ಸಿಮೆಂಟ್ ಕಳಶ ಆಗಿದೆ, ಅದರ ಮೇಲೆ ಬಂಗಾರದ ಕಳಶ ಇಡ್ತಾರೆ. ಅಲ್ಲಿಗೆ ಶ್ರೀರಾಮ ಪಟ್ಟಾಭಿಷೇಕ ಆಗುತ್ತೆ. ಈ ಭಾರತ ದೇಶವನ್ನ ರಾಮ ಆಳಿದ್ದ ಅನ್ನುವಂಥ ಕುರುಹಿಗಾಗಿ. ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್ ನಾಳೆ ದಿವಸ. ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ ಕೇಳಿ. 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗಿತು. ಆಮೇಲೆ ಅದಕ್ಕೆ ಧ್ವಜದಂಡ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗಿತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು
ಮೊದಲನೇ ಮಹಡಿಯಲ್ಲಿ ರಾಮ್ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ನೋಡಿ, ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಕಳೆದ ಬಾರಿ ದೇವಸ್ಥಾನ ತರ ಇತ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ರಾಮ ಇತ್ತು. ಕಂಪ್ಲೀಟ್ ಕಾಮಗಾರಿ ಮುಗ್ದಿರಲಿಲ್ಲ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ರಾಮ ದರ್ಬಾರ್ ನಡೀತು. ಯಾಕಂದ್ರೆ ಅಲ್ಲಿ ಆಳಿದಂತ ರಾಜ ಆತ, ಪ್ರಭು ಶ್ರೀರಾಮಚಂದ್ರ ಅಂತ. ಕಳೆದ ವರ್ಷ ಅದ್ದೂರಿಯಾಗಿ ರಾಮ ಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆ ಸಮಾರಂಭಕ್ಕಿಂತ ಈ ಸಮಾರಂಭ ಬಹಳ ಸರಳವಾಗಿರುತ್ತಂತೆ. ತಿಂಗಳಾಂತ್ಯಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ವವಾಗಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲಿ ಅಂತ್ಯವಾಗುತ್ತೆ. ದೇಗುಲದಲ್ಲಿ ಇನ್ನೂ 20,000 ಘನ ಅಡಿ ಕಲ್ಲು ಹಾಕಬೇಕಾಗಿದೆಯಂತೆ. ದೇಗುಲ ನಿರ್ಮಾಣ 6 ತಿಂಗಳಲ್ಲಿ ಕಂಪ್ಲೀಟ್ ಪೂರ್ಣವಾಗುತ್ತೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳನ್ನ ಇಡಬೇಕಾಗುತ್ತೆ. ಒಂದು 6 ಬೇರೆ ಬೇರೆ ಸಣ್ಣ ಸಣ್ಣ ಮಂದಿರಗಳಿದೆ. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 32, 2025 ಬರ್ತವೆ. ಮಾರ್ಚ್ 25, ಏಪ್ರಿಲ್ 15 ನಡುವೆ ಪ್ರತಿಮೆಗಳ ಪ್ರತಿಷ್ಠಾಪನೆ ಆಗುತ್ತೆ. ತುಳಸಿದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ. ಇದಾಗಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಮೇಲ್ಗಡೆ ಸಿಮೆಂಟ್ ಕಳಶ ಆಗಿದೆ, ಅದರ ಮೇಲೆ ಬಂಗಾರದ ಕಳಶ ಇಡ್ತಾರೆ. ಅಲ್ಲಿಗೆ ಶ್ರೀರಾಮ ಪಟ್ಟಾಭಿಷೇಕ ಆಗುತ್ತೆ. ಈ ಭಾರತ ದೇಶವನ್ನ ರಾಮ ಆಳಿದ್ದ ಅನ್ನುವಂಥ ಕುರುಹುಗಾರಿ. ಇವಿಷ್ಟು ಇರುವ ಕರ್ನಾಟಕ ಪ್ರೈಮ್ ಟೈಮ್. ನಾಳೆ ಇನ್ನು ಕೇವಲ 6 ತಿಂಗಳಲ್ಲಿ ರಾಮ ಮಂದಿರ ಕಾಮಗಾರಿ ಪೂರ್ಣವಾಗುತ್ತೆ. ಮುಂದಿನ 10 ದಿನಗಳಲ್ಲಿ ಕೆತ್ತನೆ ಕೆಲಸ ಮುಗಿಯುತ್ತೆ ಅಂತ ರಾಮ ಮಂದಿರ ಕಟ್ಟಡ ಉಸ್ತುವಾರಿ ಗೋಪಾಲ್ಜಿ ಹೇಳಿದ್ದಾರೆ. ಬೀದರ್ನಲ್ಲಿ ಮಾತನಾಡಿದವರು ಜೂನ್ ಮೊದಲ ವಾರದಲ್ಲಿ ರಾಮನ ದರ್ಬಾರ್ ಶುರುವಾಗುತ್ತೆ ಫಸ್ಟ್ ಫ್ಲೋರ್ ಅಲ್ಲಿ ಅಂತ ಕೂಡ ಹೇಳಿದ್ದಾರೆ. ಗೋಪಾಲ್ಜಿ ಕನ್ನಡಿಗರು ಮಾತಾಡಿದ್ದಾರೆ, ಕೆಲಸ 10 ದಿನದೊಳಗೆ ಶ್ರೀರಾಮ ಮಂದಿರದ ಕಲ್ಲಿನ ಕಳಶ ಕೂಡ್ತು. ಅಲ್ಲಿಗೆ ರಾಮ ಮಂದಿರದ ಕಲ್ಲಿನ ಕೆಲಸ ಮುಗೀತು. ಆಮೇಲೆ ಅದಕ್ಕೆ ಧ್ವಜಸ್ತಂಭ ನಿರ್ಮಾಣ ಅದು ಆಗಿದೆ, ಅದನ್ನು ನಿಲ್ಲಿಸಬೇಕು. ಫಿನಿಶಿಂಗ್ ವರ್ಕ್ ಆಗಬೇಕು. ಮೇಲ್ಗಡೆಗೆ ಚಿನ್ನದ ಕಳಶ ಕೂಡಬೇಕು. ಅದೆಲ್ಲ ಆಗ್ಲಿಕ್ಕೆ ಇನ್ನೊಂದು 3-4 ತಿಂಗಳಲ್ಲಿ ಮುಗೀತು. ಅದ್ರ ಸುತ್ತಲೂ ಪ್ರಾಕಾರ ನಿರ್ಮಾಣವಾಗ್ತಿದೆ. ಡಿಸೆಂಬರ್ ವರೆಗೆ ಆ ಎಲ್ಲ ಕೆಲಸ ಮುಗಿತು. ಈಗ ಬರುವಂತ ಜೂನ್ ನಲ್ಲಿ ನಾವು ಮೊದಲನೇ ಮಹಡಿಯಲ್ಲಿ ರಾಮ್ ದರ್ಬಾರ್ ಅನ್ನ ಪ್ರತಿಷ್ಠೆ ಮಾಡ್ತೀವಿ. 6 ದೇವಸ್ಥಾನದಲ್ಲಿ ದೇವರನ್ನು ಪ್ರತಿಷ್ಠೆ ಮಾಡ್ತೀವಿ. ನೋಡಿ, ಗ್ರೌಂಡ್ ಫ್ಲೋರ್ ಮಾತ್ರ ಇತ್ತು. ಕಳೆದ ಬಾರಿ ದೇವಸ್ಥಾನ ತರ ಇತ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಮಾತ್ರ ರಾಮ ಇತ್ತು. ಕಂಪ್ಲೀಟ್ ಕಾಮಗಾರಿ ಮುಗ್ದಿರಲಿಲ್ಲ. ಈಗ ಫಸ್ಟ್ ಫ್ಲೋರ್ ಅಲ್ಲಿ ರಾಮ ದರ್ಬಾರ್ ನಡೀತು. ಯಾಕಂದ್ರೆ ಅಲ್ಲಿ ಆಳಿದಂತ ರಾಜ ಆತ, ಪ್ರಭು ಶ್ರೀರಾಮಚಂದ್ರ ಅಂತ. ಕಳೆದ ವರ್ಷ ಅದ್ದೂರಿಯಾಗಿ ರಾಮ ಚಂದ್ರನ ಪ್ರಾಣ ಪ್ರತಿಷ್ಠಾಪನೆ ಆಗಿತ್ತು. ಆ ಸಮಾರಂಭಕ್ಕಿಂತ ಈ ಸಮಾರಂಭ ಬಹಳ ಸರಳವಾಗಿರುತ್ತಂತೆ. ತಿಂಗಳಾಂತ್ಯಕ್ಕೆ ದೇಗುಲ ಸಂಕೀರ್ಣ ನಿರ್ಮಾಣ ಪೂರ್ವವಾಗಿ ಕಂಪ್ಲೀಟ್ ಆಗೋಗ್ಬಿಡುತ್ತೆ. ಕಾಂಪೌಂಡ್ ಗೋಡೆ ನಿರ್ಮಾಣ ಈ ವರ್ಷದಲ್ಲಿ ಅಂತ್ಯವಾಗುತ್ತೆ. ದೇಗುಲದಲ್ಲಿ ಇನ್ನೂ 20,000 ಘನ ಅಡಿ ಕಲ್ಲು ಹಾಕಬೇಕಾಗಿದೆಯಂತೆ. ದೇಗುಲ ನಿರ್ಮಾಣ 6 ತಿಂಗಳಲ್ಲಿ ಕಂಪ್ಲೀಟ್ ಪೂರ್ಣವಾಗುತ್ತೆ. ಬಳಿಕ ದೇಗುಲದ ಒಳಗೆ ಹೊರಗೆ ಪ್ರತಿಮೆಗಳನ್ನ ಇಡಬೇಕಾಗುತ್ತೆ. ಒಂದು 6 ಬೇರೆ ಬೇರೆ ಸಣ್ಣ ಸಣ್ಣ ಮಂದಿರಗಳಿದೆ. ಎಲ್ಲಾ ಪ್ರತಿಮೆಗಳು ಏಪ್ರಿಲ್ 32, 2025 ಬರ್ತವೆ. ಮಾರ್ಚ್ 25, ಏಪ್ರಿಲ್ 15 ನಡುವೆ ಪ್ರತಿಮೆಗಳ ಪ್ರತಿಷ್ಠಾಪನೆ ಆಗುತ್ತೆ. ತುಳಸಿದಾಸರ ಪ್ರತಿಮೆ ಪ್ರತಿಷ್ಠಾಪನೆ ಮಾಡಲು ನಿರ್ಧಾರ ಕೂಡ ಮಾಡಲಾಗಿದೆಯಂತೆ. ಇದಾಗಿ 6 ತಿಂಗಳು ಕಂಪ್ಲೀಟ್ ಆಗುತ್ತೆ. ಮೇಲ್ಗಡೆ ಸಿಮೆಂಟ್ ಕಳಶ ಆಗಿದೆ, ಅದರ ಮೇಲೆ ಬಂಗಾರದ ಕಳಶ ಇಡ್ತಾರೆ. ಅಲ್ಲಿಗೆ ಶ್ರೀರಾಮ ಪಟ್ಟಾಭಿಷೇಕ ಆಗುತ್ತೆ. ಈ ಭಾರತ ದೇಶವನ್ನ ರಾಮ ಆಳಿದ್ದ ಅನ್ನುವಂಥ ಕುರುಹುಗಾರಿ. ಇವಿಷ್ಟು ಕರ್ನಾಟಕ ಪ್ರೈಮ್ ಟೈಮ್. ನಾಳೆ